ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಆನಂದ್ ಅವರು ಅವರ ಮಗಳ ಬಗ್ಗೆ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಮಗಳ ಹುಟ್ಟಿದ ದಿನಾಂಕ 23/5/1998, ಸಮಯ 6 ಗಂಟೆ ಸಂಜೆ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಬೆಂಗಳೂರಿಂದ ಸಂದೇಶ ಕಳಿಸಿದ್ದಾರೆ ಶಾಸ್ತ್ರಿಗಳೇ. ಆನಂದ್ ಅವರು ಪ್ರಶ್ನೆಯನ್ನು ಕಳಿಸಿಕೊಟ್ಟಿದ್ದಾರೆ. ವಿವಾಹದ ಕುರಿತಾದಂಥ ಪ್ರಶ್ನೆ ಆಗಿದೆ ಅಲ್ವಾ, ಮಗಳ ವಿಚಾರದಲ್ಲಿ. ಓಕೆ ನೋಡಿ, ಜಾತಕವನ್ನು ಪರಿಶೀಲಿಸಿದರೆ ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ವ್ಯಯಾಧಿಪತಿ ಬುಧ ಸಪ್ತಮದಲ್ಲಿದ್ದಾನೆ. ಸಪ್ತಮದಲ್ಲಿ ಬುಧನ ಜೊತೆಗೆ ಶನೈಶ್ಚರ ಮತ್ತು ಚಂದ್ರರು ಸೇರಿದ್ದಾರೆ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ ಜಾತಕ. ಸಾಮಾನ್ಯವಾಗಿ ವಿವಾಹ ಸ್ಥಾನದಲ್ಲಿ ಪಾಪಗ್ರಹಗಳು ಶನೈಶ್ಚರ ಇರೋದು ಸ್ವಲ್ಪ ವಿಳಂಬಕ್ಕೆ ಅವಕಾಶ ಆಗುತ್ತೆ, ತೊಂದರೆಗಳಿಗೆ. ಅಂದರೆ ಏನು ಮದುವೆ ಸೆಟ್ ಆಗ್ತಕ್ಕಂಥದ್ದು, ಸೆಟ್ಟಾಗಿ ಅರ್ಧಕ್ಕೆ ಹೋಗ್ತಕ್ಕಂಥದ್ದು, ಈ ಥರದ ಒಂದು ಲಕ್ಷಣವನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದ ಗ್ರಹಶಾಂತಿ ಬೇಕು. ಬುಧ, ಶನೈಶ್ಚರ, ಚಂದ್ರ, ಕುಜ 4 ಗ್ರಹಗಳಿಗೆ ವಿಶೇಷವಾಗಿ ಜಪಸಹಿತವಾದ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಯಾವಾಗ ಅವಶ್ಯಕತೆ ಹೆಚ್ಚಾಗಿರ್ತದೆ, ಈ ಜಪಸಹಿತವಾದ ಪೂಜೆಗಳು ಇಂಥ ಅವಶ್ಯಕತೆ ಇರ್ತದೆ, ಅಂತಹ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇದನ್ನು ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ. ಶ್ರದ್ಧೆಯಿಂದ ಮಾಡಿದವರಿಗೆ ಭಗವಂತನ ಕೃಪೆ ಖಂಡಿತ ಆಗುತ್ತೆ. ಹೀಗಾಗಿ ತಾವು ಆ ರೀತಿಯಲ್ಲಿ ಶ್ರದ್ಧೆಯಿಂದ ಒಂದು ಶಾಂತಿಯನ್ನು ಮಾಡಿಸಿ ಪ್ರಯತ್ನವನ್ನು ಮುಂದುವರಿಸಿದ್ರೆ ಅನುಕೂಲ ಆಗುತ್ತೆ. ಈಗ ರವಿದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರಾಹುವಿನ ಒಂದು ಭುಕ್ತಿ ಇನ್ನೇನು ಈ ತಿಂಗಳಲ್ಲಿ ಮುಗಿದೋಗುತ್ತೆ. ಗುರು ಪ್ರಾರಂಭವಾಗುತ್ತೆ ನಂತರದಲ್ಲಿ. ನೋಡಿ, ಗುರು ಪಂಚಮ ಸ್ಥಾನದಲ್ಲಿದ್ದಾನೆ, ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ ನೀವು. ಮುಂದೆ ಮೇ ನಂತರದಲ್ಲಿ ಅವಕಾಶ ಹೆಚ್ಚಾಗಿದೆ, ಗುರುಬಲ ಬರ್ತದೆ, ಆಗ ಅನುಕೂಲ ಆಗುತ್ತೆ. ಕಂಗಾಲಾಗಬೇಡಿ. ಈ ಶಾಂತಿಯನ್ನು ಶ್ರದ್ಧೆಯಿಂದ ಅವರು ನಿಮ್ಮ ಮಗಳು ಕೂತು ಅದರಲ್ಲಿ ಭಾಗವಹಿಸಬೇಕು, ಅದರಿಂದ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಂಜುನಾಥ್ ಅವರು ಹಾಸನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/12/1979, ಸಮಯ 10 ಗಂಟೆ 30 ನಿಮಿಷ ಬೆಳಗ್ಗೆ. ಅವರ ಪ್ರಶ್ನೆ, ಕೆಲಸ ಮತ್ತು ಮುಂದಿನ ಹಾದಿ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಂಜುನಾಥ್ ಅವರ ಪ್ರಶ್ನೆ ಅದು ವೃತ್ತಿ ಬಗ್ಗೆ ಮತ್ತು ಮುಂದಿನ ಜೀವನ ಹೇಗಿರ್ತದೆ ನೋಡೋಣ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ. ಯದ್ಭಾವನಾಥೋ ರಿಪುರಂದ್ರಿಪ್ಪೆ. ಯಾವ ಭಾವಾಧಿಪತಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ವೃತ್ತಿಯ ಅಧಿಪತಿ ಬಗ್ಗೆ. ಆ ಅಧಿಪತಿ ವ್ಯಯದಲ್ಲಿದ್ದಾಗ ಸಾಮಾನ್ಯವಾಗಿ ಪರಿಶ್ರಮ ಹೆಚ್ಚಾಗಿರ್ತದೆ, ಅಲೆದಾಟ ಜಾಸ್ತಿ ಆಗ್ತದೆ. ನಿಮ್ಮ ಶ್ರಮಕ್ಕೆ, ನಿಮ್ಮ ಬುದ್ಧಿವಂತಿಕೆಗೆ ಸಂದಾಯವಾಗಬೇಕಾಗಿರತಕ್ಕಂಥ ಒಂದು ಪ್ರತಿಫಲ ಸಿಗೋದಿಲ್ಲ. ಬೇರೆಯವರೆಲ್ಲರಿಗೂ ನಿಮ್ಮಷ್ಟೇ ಕೆಲಸ ಮಾಡಿದ್ರೆ ಅವರಿಗೆ ಹೆಚ್ಚಿನ ಒಂದು ಅವಕಾಶಗಳು, ಮಾನ್ಯತೆಗಳು ಸಿಗುತ್ತೆ. ನೀವು ಅದರಿಂದ ವಂಚಿತರಾಗ್ತೀರ. ಅಂಥದ್ದನ್ನು ಸೂಚಿಸ್ತಾ ಇದೆ. ಈಗ ಗುರುದಶೆಯಲ್ಲಿ ಬುಧನ ಭುಕ್ತಿ ಬೇರೆ ನಡೀತಾ ಇದೆ. ಬುಧ ಅನುಕೂಲಕರವಾಗಿದ್ದಾನೆ, ಚೆನ್ನಾಗಿದ್ದಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಕಾಲ ಕೈ ಹಿಡಿಯುತ್ತೆ. ಹೀಗಾಗಿ ಯೋಚನೆ ಮಾಡಬೇಡಿ. ಅವನು ಭಾಗ್ಯಾಧಿಪತಿ. ನಿಮಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಶ್ರದ್ಧೆಯಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಕೆಲಸಕ್ಕೆ ಹೋದರೆ ಸದ್ಯದ ಮಟ್ಟಿಗೆ ಕರ್ಮಾಧಿಪತಿ ವ್ಯಯದಲ್ಲಿ ಇರಬಹುದು, ಆದರೆ ಕಾಲ ನಿಮಗೆ ಬುಧಂದು. ಹೀಗಾಗಿ ಬುಧ ನಿಮಗೆ ತೊಂದರೆ ಮಾಡೋದಿಲ್ಲ. ಯೋಚನೆ ಮಾಡಬೇಡಿ, ಅನುಕೂಲ ಆಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಪ್ರತಿ ದಿವಸ ಹೇಳ್ಕೊಂಡು ಕೆಲಸಕ್ಕೆ ಹೋಗಿ. ಮುಂದಿನ ಹಾದಿ ಕೂಡ ಚೆನ್ನಾಗಿರ್ತದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಬಿಂದುಶ್ರೀ ಅವರು ಮಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/5/2006, ಸಮಯ 7 ಗಂಟೆ 59 ನಿಮಿಷ ಸಂಜೆ. ಅವರ ಪ್ರಶ್ನೆ, ಈಗ ಸೆಕೆಂಡ್ PUC ಓದ್ತಾ ಇದ್ದೀನಿ, ಮುಂದಿನ ಕರಿಯರ್ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಬಿಂದುಶ್ರೀ ಅವರ ಪ್ರಶ್ನೆ, ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಾರೆ, ಮುಂದೇನು ಅಂತ ಕೇಳಿದ್ದಾರೆ. ವೃತ್ತಿ ಸಂಬಂಧಿ ಅಲ್ವಾ. ನೋಡಿ, ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ವ್ಯಯದಲ್ಲಿದ್ದಾನೆ. ಇರಲಿ, ಪಂಚಮ ಸ್ಥಾನದಲ್ಲಿ ಶುಕ್ರನಿದ್ದಾನೆ, ಅವನು ವ್ಯಯಾಧಿಪತಿ. ಇಬ್ಬರು ಪರಸ್ಪರ ಪರಿವರ್ತನೆಯಲ್ಲಿದ್ದಾರೆ. ಶುಕ್ರನ ಮನೆಯಲ್ಲಿ ಗುರುವಿನ ಮನೆಯಲ್ಲಿ ಶುಕ್ರ. ಇದು ವ್ಯಯಾಧಿಪತಿ, ಪಂಚಮಾಧಿಪತಿ ಇವರ ಒಂದು ಪರಿವರ್ತನೆ ಆಗಿರ್ತಕ್ಕಂಥದ್ದು ನಿಮಗೆ. ಹೀಗಾಗಿ ಶುಕ್ರನಿಂದ ನಿರೀಕ್ಷೆ ಮಾಡಬಹುದ ಫಲ ಅಂತಂದರೆ ಅವನ ಕಾಲದಲ್ಲಿ ಖಂಡಿತ ನಿರೀಕ್ಷೆ ಮಾಡಬಹುದು. ಈಗ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು ಬುಧನ ಕಾಲ. ಈ ಕಾರಣದಿಂದಾಗಿ ಬುಧ ನಿಮ್ಮ ಜಾತಕದಲ್ಲಿ 6ನೇ ಮನೆ, ಷಷ್ಠ ಸ್ಥಾನ, ದುಸ್ಥಾನದಲ್ಲಿದ್ದಾನೆ. ನಿಮಗೆ ನೋಡಪ್ಪ, ಯಾವ ಗ್ರಹ ಬಲವಾಗಿದೆ ಅಂದರೆ ಚಂದ್ರ ತುಂಬ ಚೆನ್ನಾಗಿದ್ದಾನೆ, ಅವನು ಭಾಗ್ಯಾಧಿಪತಿ. ಹೀಗಾಗಿ ನೀವು ನರ್ಸಿಂಗ್ ಟ್ರೈ ಮಾಡಬಹುದು, ಕೃಷಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಟ್ರೈ ಮಾಡಬಹುದು, ವಾಟರ್ ಸೋರ್ಸ್ಗೆ ಸಂಬಂಧಿಸಿದ ಹಾಗೆ ಮರೀನ್ ಇಂಜಿನಿಯರಿಂಗ್ ಅಂತ ಕರೀತಾರಲ್ಲ, ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಖಂಡಿತ ಅವಕಾಶಗಳಿದ್ದಾವೆ. ನರ್ಸಿಂಗ್ ಮತ್ತು ನರ್ಸರಿ, ಗಿಡಗಳಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಅಧ್ಯಯನ, ಇದನ್ನು ಮಾಡೋದರಿಂದ ಕೂಡ ತುಂಬ ಚೆನ್ನಾಗಿದೆ. ಹೀಗಾಗಿ
ಸ್ತ್ರೀಯರು, ಅದು ಚಂದ್ರ ಪೋಷಕ ವರ್ಗದಲ್ಲಿರ್ತಕ್ಕಂಥ ಗ್ರಹ. ಹೀಗಾಗಿ ಪೋಷಣೆ ಮಾಡ್ತಕ್ಕಂಥದ್ದು, ಲಾಲನೆ ಮಾಡ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ಇಂಥವುಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ. ಹೀಗಾಗಿ ಈ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ನೀವು ತುಂಬ ಹೆಚ್ಚು ಹಣ ಗಳಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಒಂದು ಸ್ಥಿರತೆಯೂ ಬರುತ್ತೆ ಜೀವನದಲ್ಲಿ. ಇದನ್ನು ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಜಾಹ್ನವಿ ಅವರು ಮಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/3/2015, ಸಮಯ 8:42 ಬೆಳಗ್ಗೆ. ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಜಾಹ್ನವಿ ಅವರ ಪ್ರಶ್ನೆ ಶಿಕ್ಷಣದ ಕುರಿತಾಗಿ, ವಿದ್ಯಾಭ್ಯಾಸ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದ್ದರೆ ಲಗ್ನದಿಂದ ಚತುರ್ಥ ಸ್ಥಾನದಲ್ಲಿ ಗುರುವಿದ್ದಾನೆ. ತುಂಬ ಅನುಕೂಲಕರವಾಗಿರ್ತಕ್ಕಂಥದ್ದು, ತುಂಬ ಚೆನ್ನಾಗಿದೆ. ಅದು ಕೇಂದ್ರ ಸ್ಥಾನ, ಹಂಸ ಯೋಗ, ಹಂಸೆ ಸಾಧ್ಭಿರಭೀಷ್ಟತ ಕ್ಷಿತಿಪತಿ ಅಂತ ಒಳ್ಳೆಯ ಬಲವನ್ನು ಕೊಡ್ತಕ್ಕಂಥದ್ದು, ಒಂದು ಆಡಳಿತಾತ್ಮಕವಾಗಿ ಬೆಳೀತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಚೆನ್ನಾಗಿದೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಚಂದ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ಜಾತಕದಲ್ಲಿ 8 ದುಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೊಳ್ಬೇಕು. ಯಾಕೆಂದರೆ ಶನೈಶ್ಚರ ಸ್ವಲ್ಪ ಕಾಡ್ತಾನೆ. ಹೀಗಾಗಿ ನೀವು ತಪ್ಪದೇ ಶನೈಶ್ಚರ ಪ್ರಾರ್ಥನೆ, ಆಂಜನೇಯನ ಪ್ರಾರ್ಥನೆ ಇವೆರಡನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹತ್ತಿರದಲ್ಲಿ ಯಾವ ಮಂದಿರ ಇದ್ದರೂ ಅಲ್ಲಿಗೆ ಶನಿವಾರ ಹೋಗಿ ಒಂದು ಸೇವೆ ಮಾಡಿ ಬನ್ನಿ. ಏನಾದರೂ ಸರಿ, ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಆ ರೀತಿಯಲ್ಲಿ ಮಾಡಿದ್ರೆ ಅನುಗ್ರಹ ಉಂಟಾಗುತ್ತೆ. ನೀವು ಪ್ರಯತ್ನ ಮಾಡಿ, ನೀವು ಆಡಳಿತಾತ್ಮಕವಾಗಿ ಟೀಚಿಂಗ್ ಲೈನಲ್ಲಿ ಮತ್ತು ನಾವು ಯಾವುದನ್ನು IAS KS ಅಂತೀವೋ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ಪ್ರಯತ್ನಕ್ಕೆ ಬಲ ಇದೆ. ಶಿಕ್ಷಣ ಕ್ಷೇತ್ರ ತುಂಬ ಚೆನ್ನಾಗಾಗುತ್ತೆ. ಇದರ ಹೊರತಾಗಿ ಇನ್ನೂ ಒಂದು ಬಹಳ ವಿಶಿಷ್ಟವಾದದ್ದು ಅಂತಂದರೆ ಲಾ ತುಂಬ ಚೆನ್ನಾಗಾಗುತ್ತೆ. ನೀವು ಲಾ ಮಾಡಬಹುದು, LLB ಮಾಡಬಹುದು, ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅಶೋಕ್ ಅವರು ಹಾಸನಿಂದ ಸಂದೇಶವನ್ನ ಕಳುಹಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/9/2020, ಸಮಯ 7:07:30 ಬೆಳಗ್ಗೆ. ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅಶೋಕ್ ಅವರ ಪ್ರಶ್ನೆ ವಿದ್ಯಾಭ್ಯಾಸ, ಆರೋಗ್ಯದ ಬಗ್ಗೆ ಸಂಬಂಧಿಸಿದಾಗಲ್ವಾ. ಜಾತಕ ನೋಡೋಣ. ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಲ್ಲಿ ಬುಧ ತುಂಬ ಚೆನ್ನಾಗಿದ್ದಾನೆ. ಚಂದ್ರನ ಮನೆಯಲ್ಲಿದ್ದಾನೆ. ರವಿ ಮನೆಯಲ್ಲಿದ್ದಾನೆ. ಕುಜನ ಮನೆಯಲ್ಲಿದ್ದಾನೆ. ಶನಿ ಮನೆಯಲ್ಲಿದ್ದಾನೆ. ಗುರು ಮನೆಯಲ್ಲಿದ್ದಾನೆ. ಇದೊಂದು ಬಹಳ ವಿಶೇಷವಾದ ಯೋಗ ಅನ್ನೋದನ್ನು ಹೇಳ್ತಾ ಇದ್ದೆ, ಸಂಶಯವೇ ಇಲ್ಲ. ಅದರಲ್ಲಿ ಬಹಳ ಒಂದು ವಿಶಿಷ್ಟವಾದ ಜಾತಕ. ಸಾಮಾನ್ಯವಾಗಿ ಈ ಥರ ಇದ್ದರೆ ಅದು ಚಕ್ರವರ್ತಿ ಯೋಗ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ. ಒಳ್ಳೆಯ ಭದ್ರ ಯೋಗದಲ್ಲಿ, ಹಂಸ ಯೋಗದಲ್ಲಿ ಇರ್ತಕ್ಕಂಥದ್ದು ಅದು ತುಂಬ ಒಳ್ಳೆಯದು. ಅದೃಷ್ಟ ತುಂಬ ಚೆನ್ನಾಗಿದೆ. ಮತ್ತು 2027ರಿಂದ ಬುಧನ ಕಾಲ ಪ್ರಾರಂಭವಾಗುತ್ತೆ. ತುಂಬ ಹೀಗೆ ವಿದ್ಯಾಭ್ಯಾಸ ಸಂದರ್ಭದಲ್ಲಿ, ವೃತ್ತಿಯ ಸಂದರ್ಭದಲ್ಲಿ ಅನುಭವಕ್ಕೆ ಬರಬೇಕು. ಹಾಗೆ ಒಳ್ಳೆಯ ಗ್ರಹಗಳು ಜಾತಕದಲ್ಲಿ ಚೆನ್ನಾಗಿರ್ತಕ್ಕಂಥ ಗ್ರಹಗಳ ಕಾಲವೂ ಇರಬೇಕು. ಆಗ ನೋಡಿ ಜೀವನ ಸಮಾಧಾನವಾಗಿರ್ತದೆ. ಹಾಗೆ ತುಂಬ ಚೆನ್ನಾಗಿದೆ. ಆರೋಗ್ಯವೂ ಚೆನ್ನಾಗಿದೆ. ಆತಂಕ ಬೇಡ. ಒಳ್ಳೆಯ ರಾಹು ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ಒಳ್ಳೆಯ ದೇಹ ಬಲವೂ ಇದೆ. ವಿದ್ಯಾಭ್ಯಾಸ ಚೆನ್ನಾಗಿರ್ತದೆ. ಏನು ಯೋಚನೆ ಬೇಡ. ಜೀವನ ಅದ್ರ ಪಾಡಿಗೆ ಹೋಗುತ್ತೆ. ಒಂದು ಒಳ್ಳೆ ದಾರಿಯನ್ನು ತೋರಿಸ್ಬೇಕು. ಈಗ ಗಿಡವಾಗಿ ಇದ್ದಾಗ ಅದಕ್ಕೆ ಒಳ್ಳೆಯ ಪೋಷಣೆಯನ್ನು, ಒಳ್ಳೆಯ ಮಾರ್ಗ ಸೂಚಿಸಿದ್ರೆ ಅದು ನೋಡಿ ಬೃಹದ್ ವೃಕ್ಷವಾಗಿ ಅದು ಬೆಳೆದು ನಿಲ್ಲುತ್ತೆ. 4 ಜನಕ್ಕೆ ಆಶ್ರಯ ಕೊಡುವ ಹಾಗೆ ಆಗುತ್ತೆ. ಹೀಗಾಗಿ ಒಳ್ಳೆ ಮಾರ್ಗ ಸೂಚಿಸಿ ಸಾಕು, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.